ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಕುಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಮತ್ತು ಈಸಿಯಾಗಿ ಜೋಳದ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿ ಈ ಕಡೆ ಒಂದು ಬೌಲಲ್ಲಿ ಜೋಳದ ಹಿಟ್ಟು ಹಾಕಿ ಅದನ್ನು ನೀರಿನ ಹದದಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನಾವಿಬ್ಬರೇ ಇರೋದರಿಂದ ನಾನು ಇಲ್ಲೊಂದು ಲೋಟ ನೀರು ತೊಗೊಂಡಿದ್ದೀನಿ. 2 ಮುದ್ದೆ ಆದರೆ ಸಾಕು ನಮಗೆ. ನೆಕ್ಸ್ಟ್ ನಾನು ಇಲ್ಲಿ ಆ ನೀರಿಗೆ ಉಪ್ಪಾಕಿ ಇಟ್ಟಿದ್ದೆ ಅಲ್ವಾ, ಅದನ್ನು ಇವಾಗ ನೀರು ಫುಲ್ಲು ಕುದಿಯೋವರೆಗೂ ಈ ಥರ ಮಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಆ ನೀರು ಫುಲ್ಲು ಬಿಸಿ ಆದಮೇಲೆ ಅದಕ್ಕೆ ಅಲ್ಲಿ ಕಾಲ್ಸಿಟ್ಕೊಂಡಿರುವಂಥ ಪೇಸ್ಟ್ನ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಗಂಟಾಗಲಿಕ್ಕೆ ಬಿಡಬಾರ್ದು, ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವು ಮುದ್ದೆನ ಸ್ವಲ್ಪ ತೆಳ್ಳಗೆ ಮಾಡ್ತೀವಿ, ಒಬ್ಬೊಬ್ಬರು ಗಟ್ಟಿಯಾಗಿ ಮಾಡ್ತಾರೆ. ಯಾವ ಥರನಾದರೂ ಮಾಡ್ಬೋದು, ಒಟ್ಟಲ್ಲಿ ಮುದ್ದೆ ಚೆನ್ನಾಗಿ ಬೆಂದಿರಬೇಕು ಅಷ್ಟೇ. ಹಿಟ್ಟು ಚೆನ್ನಾಗಿ ಬೆಂದಿರಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದು ಬೆಂದಿದೆ, ಹಾಗಾಗಿ ಸ್ವಲ್ಪನೇ ಹಿಟ್ಟು ಹಾಕ್ತಾ ನಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ವಲ್ಪನೇ ಹಿಟ್ಟು ಹಾಕ್ತಾ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾವ ಥರ ಮಾಡಿದ್ರೇನೋ ಮುದ್ದೆ ಆಗಿದ್ರೆ ಅಷ್ಟೇ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಮುದ್ದೆನ ಈ ಥರ ಕೂಡಿಸ್ತಾ ಇದ್ದೀನಿ, ಗಂಟು ಹಾಕದೇ ಇರೋ ಥರ. ಇದೇ ಮೇನ್ ಪ್ರೋಸೆಸ್. ಯಾಕಂದರೆ ಮುದ್ದೆ ಸ್ವಲ್ಪ ಗಂಟಿದ್ರೆ ಅದು ನಾವು ಊಟ ಮಾಡಲಿಕ್ಕೂ ಸರಿ ಬರೋದಿಲ್ಲ. ಅದು ಚೆನ್ನಾಗಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪನೂ ಗಂಟಿಲ್ಲದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ಸಾಂಬಾರು ಮತ್ತು ತುಪ್ಪ ಉಪ್ಪಿನಕಾಯಿ ಜೊತೆ ಊಟ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್ ಬಾಯ್.